500 ಸಿನಿಮಾಗಳಲ್ಲಿ ನಟಿಸಿದಂತಹ ನಟ ಇನ್ನಿಲ್ಲ. ಬ್ಯಾಂಕ್ ಜನಾರ್ದನ್ ಅವರು ನಮ್ಮನ್ನೆಲ್ಲ ಆಗಲಿ ಬಾರದ ಲೋಕಕ್ಕೆ ತಂದಿದ್ದಾರೆ. ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ನಿಧನ ಹೊಂದಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಬ್ಯಾಂಕ್ ಜನಾರ್ದನ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ದೀರ್ಘಕಾಲ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಜನಾರ್ದನ್ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಬ್ಯಾಂಕ್ ಜನಾರ್ದನ್ಗೆ 70 ವರ್ಷ ವಯಸ್ಸಾಗಿತ್ತು. ಕನ್ನಡದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಮಧ್ಯರಾತ್ರಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 75 ವರ್ಷದ ಬ್ಯಾಂಕ್ ಜನಾರ್ದನ್ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಚಂದನವನದಲ್ಲಿ ಪೋಷಕ ನಟನಾಗಿಯೇ ಗುರುತಿಸಿಕೊಂಡಿದ್ರು ಬ್ಯಾಂಕ್ ಜನಾರ್ದನ್ ಅವರು. ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ. 2023 ಸೆಪ್ಟೆಂಬರ್ 26ರಂದು ಅವರಿಗೆ ಹೃದಯಾಘಾತವಾಗಿತ್ತು. ಆನಂತರ ಚಿಕಿತ್ಸೆಯ ಬಳಿಕ ಚೇತರಿಸಿಕೊಂಡಿದ್ರು ಕೂಡ. ಇನ್ನು 1948ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂತಹ ಬ್ಯಾಂಕ್ ಜನಾರ್ದನ್ 1991ರವರೆಗೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಇದ್ರು. ಆ ನಂತರ ಬಣ್ಣದ ಲೋಕದಿಂದ ದೂರ ಕೂಡ ಉಳಿದುಕೊಂಡಿದ್ರು. ಉಪೇಂದ್ರ ನಿರ್ದೇಶನದ ತರ್ಲೆ ನನ್ನ ಮಗ, ಬೆಳ್ಳಿಯಪ್ಪ, ಬಂಗಾರಪ್ಪ, ಜಿ ಬೂಂಬಾ, ಗಣೇಶ ಸುಬ್ರಹ್ಮಣ್ಯ, ಕೌರವ ಸೇರಿದಂತೆ 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಜನಾರ್ದನ್ ಅವರು ನಟನೆ ಮಾಡಿದ್ದಾರೆ. ಹಿರಿತೆರೆ ಜೊತೆಗೂ ಕೂಡ ಕಿರುತೆರೆಯಲ್ಲೂ ಕೂಡ ಬ್ಯಾಂಕ್ ಜನಾರ್ದನ್ ಕೆಲಸ ಮಾಡಿದ್ದಾರೆ. ಪಾಪ ಪಾಂಡು, ಜೋಕಾಲಿ, ರೋಬೋ ಫ್ಯಾಮಿಲಿ, ಮಾಂಗಲ್ಯ ಧಾರಾವಾಹಿಗಳಲ್ಲೂ ಕೂಡ ಬ್ಯಾಂಕ್ ಜನಾರ್ದನ್ ಅವರು ನಟಿಸಿದ್ರು. ಈಗ ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ತೆರಳಿದ್ದಾರೆ. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಪೋಷಕ ನಟನಾಗಿ ಚಂದನವನದಲ್ಲಿ ಗುರುತಿಸಿಕೊಂಡವರು ಮತ್ತು ಹಿರಿತೆರೆ ಕಿರುತೆರೆಯಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಹಿರಿಯ ನಟ, ಸರಳ ಜೀವಿ ಅಂತಲೇ ಕೂಡ ಕರೀತಾರೆ. ಬಟ್ ಆದರೆ ಇವತ್ತು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಕಾಯಿಲೆಗೆ ಕೂಡ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಬಟ್ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಧ್ಯರಾತ್ರಿ 2:30 ಸುಮಾರಿಗೆ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಲಕ್ಷ್ಮೀ ನಾರಾಯಣ್, ಫಿಲ್ಮ್ ಬ್ಯೂರೋ ಹೆಡ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಲಕ್ಷ್ಮೀನಾರಾಯಣ, 500 ಸಿನಿಮಾಗಳಿಗಿಂತ ಹೆಚ್ಚು ನಟನೆ ಮಾಡಿದಂತಹ ಹಿರಿಯ ನಟ ಜನಾರ್ದನ್ ಅವರು ನಮ್ಮೊಂದಿಗಿಲ್ಲ ಅನ್ನೋದನ್ನು ನಾವು ಊಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾವಾಗಿಂದ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು, ಯಾವ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಅಂತ? ರಮ್ಯ, ನಿಜಕ್ಕೂ ಇವತ್ತು ಬೆಳಗ್ಗೆನೆ ಒಂಥರ ಆಘಾತಕಾರಿಯಾದಂತ ಸುದ್ದಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಸಿಡಿಲು ಬಂದಂತೆ ಅಬ್ಬರಿಸಿರ್ತಕ್ಕಂಥದ್ದು ನೋವಿನ ಸಂಗತಿ. ಕನ್ನಡ ಚಿತ್ರರಂಗಕ್ಕೆ ಅಪಾರವಾದಂತ ಕೊಡುಗೆ ನೀಡಿದಂತಹ ಬ್ಯಾಂಕ್ ಜನಾರ್ದನ್ ಅವರು ತಡರಾತ್ರಿ ವಯೋಸಹಜ ಕಾಯಿಲೆಯಿಂದ ಅವರು ಹಿಂದೆ ಬಳಲ್ತಾ ಇದ್ರು. ಸೊ ಅವ್ರ ಮನೆಗೆ ಸುಲ್ತಾನ್ ಪಾಳ್ಯದಲ್ಲಿ, ಆತಿನಗರದಲ್ಲಿರ್ತಕ್ಕಂಥ ಸುಲ್ತಾನ್ ಪಾಳ್ಯದಲ್ಲಿ ಅವರು ವಾಸವಾಗಿದ್ರು. ಅದಕ್ಕೆ ನಿಯರ್ ಇದ್ದಂತ ಆಸ್ಪತ್ರೆ ಅಂದ್ರೆ ವಿಕ್ರಮ್ ಹಾಸ್ಪಿಟ್ಲು, ಈಗ ಮಣಿಪಾಲ್ ಹಾಸ್ಪಿಟಲ್ ಆಗಿ ಬದಲಾಗಿರ್ತಕ್ಕಂಥ ವಿಕ್ರಮ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಗೆ ಕುಟುಂಬಸ್ಥರು, ಮಗ ಸೇರಿದಂತೆ ಕುಟುಂಬಸ್ಥರು ಅವ್ರನ್ನ ಅಲ್ಲಿಗೆ ದಾಖಲೆ ಮಾಡಿರ್ತಾರೆ. ಆದ್ರೆ
ಚಿಕಿತ್ಸೆ ಫಲಕಾರಿಯಾಗಿದೆ. ಮಿಡ್ ನೈಟ್ ಒಂದು 2:30-3 ಗಂಟೆ ಸಮಯಕ್ಕೆ ಅವರು ಇಹಲೋಕ ತ್ಯಜಿಸಿರ್ತಕ್ಕಂಥದ್ದು. ಅಂದ್ರೆ ಅವ್ರಿಗೆ ಈ ಹಿಂದೆ ಕೂಡ ಹೃದಯ ಸಂಬಂಧಿ ಕಾಯಿಲೆ ಇತ್ತು. 2023 ಸೆಪ್ಟೆಂಬರ್ 26ನೇ ತಾರೀಕು ಒಮ್ಮೆ ಅದೇ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆಗ ಹೃದಯ ಸಂಬಂಧಿ ಕಾಯಿಲೆ ಇದ್ರಿಂದ ವೈದ್ಯರು ಕೂಡಲೇ ಅವರಿಗೆ ಸ್ಟಂಟ್ ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸ್ಟಂಟ್ ಕೂಡ ಅಳವಡಿಕೆ ಮಾಡಿರ್ತಾರೆ. ಆರ್ಥಿಕ ಸಂಕಷ್ಟದಲ್ಲಿದ್ದ ಅವರಿಗೆ ಆ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೂ ಒದ್ದಾಡ್ತಾ ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವರು ಸಿನಿಮಾಗಳಲ್ಲಷ್ಟೇ ಅಲ್ಲದೆ ಸೀರಿಯಲ್ಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಂತ ಕಾರಣದಿಂದ ಒಂದಷ್ಟು ಟಿವಿ ಅಸೋಸಿಯೇಷನ್ ಆರ್ಟಿಸ್ಟ್ಗಳು ಬಂದು ಅವರಿಗೆ ಆರ್ಥಿಕವಾಗಿ ಸಹಾಯಸ್ತ ನೀಡುವಂತ ಒಂದು ನಿಟ್ಟಿನಲ್ಲಿ ಮುಂದಾಗ್ತಾರೆ. ಬಳಿಕ ಅವರು ಎಲ್ಲೂ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಈಗ ದಿಢೀರ್ ಅಂತ ಈ ತರದೊಂದು ಸುದ್ದಿ ಬಂದಿರ್ತಕ್ಕಂಥದ್ದು ನಿಜಕ್ಕೂ ಆಘಾತಕಾರಿ ಅನ್ಬೋದು. ಯಾಕಂದ್ರೆ 80-90ರ ದಶಕದ ಮೋಸ್ಟ್ ಡಿಮ್ಯಾಂಡಿಂಗ್ ಸಹ ಕಲಾವಿದ ಅಥವಾ ಹಾಸ್ಯ ಕಲಾವಿದ ಅಂದ್ರೆ ತಪ್ಪಾಗಲ್ಲ. 1948ರಲ್ಲಿ ಜನಿಸಿದಂತ ಬ್ಯಾಂಕ್ ಜನಾರ್ದನ್ ಅವರು ಕನ್ನಡ ಚಿತ್ರರಂಗಕ್ಕೆ, ರಂಗಭೂಮಿಗೆ ಮತ್ತೆ ಕಿರುತೆರೆಗೆ ಈ 3 ಕ್ಷೇತ್ರಗಳಲ್ಲಿ ಬಹುದೊಡ್ಡ ಛಾಪನ್ನ ಮೂಡಿಸಿ ಅವರದೇ ಆದಂತ ಮಹತ್ವದ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಕನ್ನಡ ಚಿತ್ರರಂಗ ಅಂತ ನೋಡೋದಾದ್ರೆ ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳನ್ನ ಮಾಡಿದ್ದಾರೆ. ಸೀರಿಯಲ್ ಲೋಕ ಅಂತ ತಗೊಂಡಾಗ ಸೀರಿಯಲ್ ಅಲ್ಲಿ ಸಾಕಷ್ಟು ಸಾಲು ಸೀರಿಯಲ್ಗಳನ್ನ ಮಾಡಿರ್ತಕ್ಕಂಥದ್ದು. ಮಾಂಗಲ್ಯ ಇರ್ಬೋದು, ರೋಬೋ ಫ್ಯಾಮಿಲಿ ಇರ್ಬೋದು, ಪಾಪ ಪಾಂಡು ಇರ್ಬೋದು, ಜೋಕಾಲಿ, ಈ ತರದ ಅಂದ್ರೆ ಜನಮನ್ನಣೆಯನ್ನು ಗಳಿಸಿದಂತಹ ಸೀರಿಯಲ್ಗಳಲ್ಲಿ ಜನರ ಮನಸ್ಸಿನಲ್ಲಿ ಉಳಿಯುವಂತ ಪಾತ್ರಗಳ ಮೂಲಕ ಅವರು ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಉಪೇಂದ್ರ ನಿರ್ದೇಶನದ ಇರ್ಬೋದು, ತಲೆ ನನ್ ಮಗ ಇರ್ಬೋದು, ಬೆಳ್ಳಿಯಪ್ಪ, ಬಂಗಾರಪ್ಪ, ಗಣೇಶ ಸುಬ್ರಹ್ಮಣ್ಯ, ಕೌರವ ಸಿನಿಮಾಗಳಲ್ಲಿ ಅವರ ಅಭಿನಯವನ್ನು ಯಾರು ಮರೆಯೋಕೆ ಆಗಲ್ಲ. ಆ ತರದ ಒಂದು ಪಾತ್ರಗಳನ್ನ ಅವ್ರು ನಿಭಾಯಿಸ್ತಾ ಇದ್ರು. ಸಿನಿಮಾ ನೋಡಿದಂತ ವೀಕ್ಷಕರಿಗೆ ಅಂದ್ರೆ ತುಂಬಾ ಹಾಸ್ಯದ ರಸದೌತಣವನ್ನು ಉಣಬಡಿಸ್ತಾ ಇರ್ತಕ್ಕಂತ ಒಬ್ಬ ನಟ ಅಂತಂದ್ರೆ ತಪ್ಪಾಗಲ್ಲ. ಅವರು ಈಗ ವಯೋಸಹಜ ಕಾಯಿಲೆಯಿಂದ ಇಹಲೋಕ ತ್ಯಜಿಸಿರ್ತಕ್ಕಂಥದ್ದು ನಿಜಕ್ಕೂ ನೋವಿನ ಸಂಗತಿ ಅನ್ಬೋದು. ಅವರ ಪಾರ್ಥಿವ ಶರೀರವನ್ನು ಆಸ್ಪತ್ರೆಯಿಂದ ಆಟಿನಗರದ ಬಳಿ ಇರ್ತಕ್ಕಂತಹ ಅವರು ಸುಲ್ತಾನ್ ಪಾಳ್ಯದ ನಿವಾಸಕ್ಕೆ ರವಾನೆ ಮಾಡಿದ್ದಾರೆ. ಈಗ ಕುಟುಂಬಸ್ಥರು ಚಿತ್ರರಂಗದ ಹಿರಿಯರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಬಹುಶಃ ಅದು ಸಂಸಾ ಬಯಲು ರಂಗಮಂದಿರ ಅಲ್ಲಿಗೆ ಅವರ ಪಾರ್ಥಿವ ಶರೀರವನ್ನು ಇರಿಸಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ರಮ್ಯಾ. ಓಕೆ, ಇನ್ನು ಸಾರ್ವಜನಿಕರಿಗೂ ಕೂಡ ನೋಡುವಂತಹ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಎಷ್ಟೋ ಎಕ್ಸಾಂಪಲ್ಗಳಿದ್ದಾವೆ. ಅಂದರೆ ಸಾರ್ವಜನಿಕರಿಗೂ ಕೂಡ ನೋಡುವಂತಹ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗತ್ತಾ? ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅಂತ? ಖಂಡಿತವಾಗ್ಲು. ಯಾಕಂತಂದ್ರೆ ಕನ್ನಡ ಚಿತ್ರರಂಗಕ್ಕೆ ಇವ್ರದೇ ಆದಂತ ಮಹತ್ವದ ಕೊಡುಗೆ ನೀಡಿರ್ತಕ್ಕಂಥದ್ರಿಂದ ರಂಗಭೂಮಿ, ಕಿರುತೆರೆ ಹಾಗೂ ಹಿರಿತೆರೆ 3 ಕ್ಷೇತ್ರಗಳಲ್ಲಿ ಇವರು ಮಹತ್ವವಾಗಿ ತೊಡಸ್ಕೊಂಡಿದ್ದಂತ ಕಾರಣದಿಂದ ಇವರಿಗೆ ಅಪಾರವಾದಂತ ಒಂದು ಚಿತ್ರರಂಗ, ರಂಗಭೂಮಿ ಮತ್ತೆ ಸೀರಿಯಲ್ ಜೊತೆಗೆ ನಂಟಿರೋದ್ರಿಂದ ಸಾಕಷ್ಟು ಜನ ಇವರನ್ನು ಅಂತಿಮ ದರ್ಶನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿರ್ತಕ್ಕಂಥ ಸಂಸಾ ಬಯಲು ರಂಗಮಂದಿರದಲ್ಲಿ ಇವರ ಪಾರ್ಥಿವ ಶರೀರವನ್ನು ಇರಿಸಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡೋದಕ್ಕೆ ಯೋಜನೆಗಳು ನಡೀತಾ ಇದ್ದಾವೆ. ಸೊ ಹಿರಿಯ ಕಲಾವಿದರೊಂದಿಗೆ ಎಲ್ಲ ಮಾತನಾಡಿ ದೊಡ್ಡಣ್ಣ ರಾಕ್ಲೈನ್ ವೆಂಕಟೇಶ್ವರ ಇವರೆಲ್ಲ ಯಾವ ನಿರ್ಧಾರ ತಗೊಂತಾರೆ, ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಇವರೆಲ್ಲ, ಸೊ ಮುಂದಿನ ಕ್ಷಣಗಳಲ್ಲಿ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅಂದರೆ ಬ್ಯಾಂಕ್ ಜನಾರ್ದನ್ ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಈ ಹಿಂದೆ 2023 ಸೆಪ್ಟೆಂಬರ್ 26ರಂದು ಅವರಿಗೆ ಹೃದಯಾಘಾತ ಕೂಡ ಆಗಿತ್ತು. ಹೃದಯಾಘಾತಕ್ಕೆ ಒಳಗಾಗಿ ಸ್ಟಂಟನ್ನು ಕೂಡ ಅಳವಡಿಕೆ ಕೂಡ ಮಾಡಲಾಗಿತ್ತು. ಆಗಿನ ಕಾಲದ ಆ್ಯಕ್ಟರ್ಸ್ಗಳು ಅಷ್ಟೊಂದೇನು ಸಂಪಾದನೆ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ಕೊಳ್ತಾ ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಅವ್ರಿಗೆ ಹೃದಯಾಘಾತ ಆಯಿತು ಆ ಸಂದರ್ಭದಲ್ಲೂ ಕೂಡ ಅವರು ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸಿದರು. ಫಿನಾನ್ಷಿಯಲಿ ತುಂಬ ಕಷ್ಟಗಳನ್ನು ಕೂಡ ನೋಡಿದ್ದಾರೆ. ಆನಂತರ ಅವರು ಒಂದಷ್ಟು ಸೀರಿಯಲ್ಗಳಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಬಂದಂತಹ ಸೀರಿಯಲ್ಗಳನ್ನು ನಾವು ಕೂಡ ನೋಡಿದ್ದೀವಿ. ಬಹಳ ಫೇಮಸ್ ಆದಂತಹ ಸೀರಿಯಲ್ಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂತಹ ವ್ಯಕ್ತಿ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ರಿಗೂ ಕೂಡ ಬೆಳಿಗ್ಗೆಯೇ ಇಂತಹ ಸುದ್ದಿಯನ್ನು ಕೇಳಿ ಯಾರೂ ಕೂಡ ನಿರೀಕ್ಷೆ ಕೂಡ ಮಾಡಿರೋದಿಲ್ಲ. ಅವರು ಇಷ್ಟು ದಿನ ನಮ್ಮ ಜೊತೆ ಇದ್ದಂಥವರು ಸಡನ್ನಾಗಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ಇದೆಯಲ್ಲ, ಅದನ್ನು ಯಾವತ್ತೂ ಕೂಡ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಂಥ ಹಿರಿಯ
ಕಲಾವಿದ ಅಂತಂದರೆ ಅವರ ನಟನೆಗೆ ಸಲಾಂ ಹೊಡಿಬೇಕು. ಅಷ್ಟರ ಮಟ್ಟಿಗೆ ಅವರು ಈ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದನ್ನು ನಾವು ಕೂಡ ಗಮನಿಸಿದ್ದೀವಿ. ಅವರು ಇದ್ದಾರೆ ಸಿನಿಮಾದಲ್ಲಿ ಅಂತಂದರೆ ಏನೋ ಒಂಥರ ಖುಷಿ, ನಗುವಿಗೆ ಕೊರತೆನೇ ಇರ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಕಾಮಿಡಿಯನ್ನು ಕೂಡ ಮಾಡ್ತಾಯಿದ್ರು. ಪೋಷಕ ನಟನಾಗಿಯೂ ಕೂಡ ನಟಿಸಿದ್ದಾರೆ. ಇವತ್ತು ನಮ್ಮೊಂದಿಗಿಲ್ಲ ಅಂತ ಅಂದರೆ ಚಿತ್ರರಂಗಕ್ಕೂ ಒಂದು ಕಡೆ ಶಾಕ್ ಅಂತಲೇ ಹೇಳ್ಬೋದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಅವರು ಮಾಧ್ಯಮದ ಮುಂದೆ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಯಾವಾಗ ಸ್ವಲ್ಪ ಹೃದಯಾಘಾತ ಆಯಿತೋ ಆವಾಗಿನಿಂದಲೂ ಕೂಡ ಅವರು ಮಾಧ್ಯಮದ ಮುಂದೆ ಬರುವಂತಹ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ಸೊ ಅವರಾಯಿತು, ಅವ್ರ ಕೆಲಸ ಆಯಿತು, ಮತ್ತು ಅವರ ಆರೋಗ್ಯ ಆಯಿತು ಅಂತ ಹೇಳಿ ಅವರು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಂತಹ ನಟ ಈಗ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಅವರನ್ನು ಅಡ್ಮಿಟ್ ಮಾಡಿದ್ರಂತೆ. ಸೊ ಹಾಗಾಗಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗಿದೆ. ಮಧ್ಯರಾತ್ರಿ 2:30 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆನೇ ಇದೊಂಥರ ಶಾಕಿಂಗ್ ಸುದ್ದಿ. ನಮಗೂ ಕೂಡ ಒಂದು ಕಡೆ ಶಾಕಿಂಗ್ ಸುದ್ದಿ. ಏನಪ್ಪ, ಹಿರಿಯ ನಟ ಹೌದು, ವಯಸ್ಸಾಗಿತ್ತು ಹೌದು, ಬಟ್ ಆದರೆ ಇಂಥ ಕಲಾವಿದರ ಕೊಂಡಿ ಕಳ್ಚ್ಕೊಂಡು ಹೋಗ್ತಾ ಇದೆಯಲ್ಲ, ಇನ್ನು ಕನ್ನಡ ಚಿತ್ರರಂಗಕ್ಕೆ ನುಂಗಲಾರದ ತುತ್ತು ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹಿರಿಯ ನಟರು ಒಬ್ಬೊಬ್ಬರನ್ನೇ ನಾವು ಕಳ್ಕೊಳ್ತಾ ಇದ್ದೀವಲ್ಲ, ನಿಜಕ್ಕೂ ದುಃಖಕರ ಸಂಗತಿ ಇದು. ಬ್ಯಾಂಕ್ ಜನಾರ್ದನ್ ಅವರು ನಮ್ಮೊಂದಿಗೆಲ್ಲ ಅನ್ನುವಂತಹ ವಿಚಾರ ಇದೆಯಲ್ಲ. ಸೊ ಈಗಷ್ಟೇ ನನ್ನ ಕಲೀಗ್ ಕೂಡ ಹೇಳ್ತಾ ಇದ್ರು, ಫಿನಾನ್ಷಿಯಲಿ ಅವ್ರಿಗೆ ಸಾಕಷ್ಟು ತೊಂದರೆಗಳು ಕೂಡ ಆಗಿತ್ತು. ಯಾವಾಗ ಅವರು ಹೃದಯಾಘಾತಕ್ಕೆ ಒಳಗಾಗಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಫಿನಾನ್ಷಿಯಲಿ ತೊಂದರೆಯನ್ನು ಕೂಡ ಅನುಭವಿಸಿದ್ರು. ಆನಂತರ ಒಂದಷ್ಟು ಕಿರುತೆರೆಯಲ್ಲೂ ಕೂಡ ನಟನೆ ಕೂಡ ಮಾಡಿದರು. ಅದಾದ ನಂತರ ಈ ರೀತಿಯಾಗಿ ಆಗಿದೆ. ಸೊ ಎಲ್ಲೂ ಕೂಡ ಮಾಧ್ಯಮದ ಮುಂದೆ ಬಂದವರಲ್ಲ ಮತ್ತು ಮಾತನಾಡಿದವರಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಇವತ್ತು ನಮ್ಮೊಂದಿಗೆ ಹಿರಿಯ ಕಲಾವಿದ ಇಲ್ಲ ಅನ್ನೋದು ಬರಸಿಡಿಲಂದೇ ಬಂದಿರುವಂತಹ ಸುದ್ದಿ ಇದು. ನಮಗೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಅನ್ನುವಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಒಂದಷ್ಟು ಮಂದಿ ಕೂಡ ಹೇಳ್ತಾ ಇರುವಂಥದ್ದು. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕುಟುಂಬಸ್ಥರು ಕೂಡ ಈಗಾಗಲೇ ಮುಂದೆ ಏನು ಮಾಡಬೇಕು ಅನ್ನೋದರ ಕುರಿತು ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಚಿತ್ರರಂಗದವರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅವರ ಅಂತಿಮ ವಿಧಾನ ಯಾವ ರೀತಿ ಆಗಬೇಕು, ಸಾರ್ವಜನಿಕರಿಗೆ ಎಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದರ ಕುರಿತು ಮಾತುಕತೆ ಕೂಡ ಆಗ್ತಾ ಇದೆ. ಬ್ಯಾಂಕ್ ಜನಾರ್ದನ್ ಅವರಿಗೆ ಹೃದಯಾಘಾತ ಆಗಿತ್ತು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ರು. ಕನ್ನಡದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಚಿತ್ರದುರ್ಗದ ಮೂಲದವರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯವರು. ಬ್ಯಾಂಕ್ ಜನಾರ್ದನ್ ಅವರು 1949ರಲ್ಲಿ ಜನಿಸಿದ್ರು. 1991ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. 90ರ ದಶಕದಲ್ಲಿ ಬ್ಯಾಂಕ್ ಜನಾರ್ದನ್ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನ ಮಾಡಿದವರು.